ಸುಳ ಮಕ್ಕಳ ತರಕಾರಿ ಕೇಳಿದ್ರೆ ರೊಕ್ಕ ಕೊಟ್ಟಿಲ್ಲ. ಮನೆ ಬಾಳ ಕೇಳಿದಕ್ಕ ಕುಡಿಯಾಕಂದ್ರೆ 200 ರೂಪಾಯಿ ಹಿಂಗೆ ಹಾಕ್ಯಾರ ನಮ್ಗೆ. ಇಂತ ಸುಳ ಮಕ್ಕಳ ಇದಾರ ದೇಶದಾಗ ಏನ್ ಮಾಡೋದು? ಮಿಂಟ್ರಿ ಕೂಡ್ತಾನೆ ದೇಶದಾಗಲ್ಲ ಉಸುಳ ಮಗನೇ 10 ಮಂದಿನ ಐತಲ್ಲ ಹಾಳು ಮಾಡು ಬದುಕ್ತಿ ಉದ್ಧಾರ ಮಾಡಕ್ ಹೋದ್ರೆ ಶಾಂತ ಬದುಕಲ್ಲೇನು. ಇಲ್ಲಿ ಕುಡಿಯಕ್ ಕೇಳಿದ್ರೆ ರೊಕ್ಕ ಕೊಡ್ತಾರ ಹೊರತು ದುಡಿಯಕ್ ಯಾವನು ಕೊಡಂಗಿಲ್ಲ. ಹಂಗೈತೇನ? ಅದೇ ಜೀವನ ಅಲ್ಲೇ ಮಿಂಟ್ರಿ ಕೂಡ್ತಾನೆ. ನೀನು ವಾಟರ್ ಪೂಚಿನಾಗ ಐತಲ್ಲ ಒಂದು ಕ್ವಾರ್ಟರ್ನಾಗ ವಾಟರ್ ಪೂಚ್ ಹಾಕ್ಯಂಡ್ 5 ವಾಟರ್ ಪೂಚ್ ಹಾಕಿ ಕುಡಿದ ಅನ್ಕ ನಿನ್ ಹೆಲ್ತ್ ಎಫೆಕ್ಟ್ ಆಗ್ತಂತಾರ. ಅದೇ ಒಂದ್ ಕಚ್ಚಾ ಕುಡಿ ಸೂಪರ್ ಸೂಪರ್ ಭಾರಿ ಪವರ್ ಅಂತಾರ. ಸುಣ್ಣಿ ತಿನ್ಸಾಕ ಜಗ್ಗಿ ಮಂದಿ ಇರ್ತಾರ, ತಿನ್ಬೇಕು ಬಿಡುವುದು ನಿನ್ ಕೈಗೆ ಇರ್ತಾರ. ಅದೇ ಜೀವನ. ಹೌದಾ? ಈಗ ನೀನು ತರಕಾರಿ ಕೇಳಿ ಅಂತ ಅನ್ಕತಿ, ತರಕಾರಿಗಳಲ್ಲೇ ಟಮಾಟಿ ಕೇಳಿ ಉಳ್ಳಾಗಡ್ಡಿ ಕೇಳಿ ಹಾಸ್ಪಿಟ್ಲಿಗೆ ಕೇಳಿ ಯಾವನು ಕೊಡಂಗಿಲ್ಲ. ಹಾಸ್ಪಿಟ್ಲಿಗೆ ಕೇಳಿ ಯಾವನು ಕೊಡಂಗಿಲ್ಲ. ಅದೈತಲ್ಲ 5,000 ಬಡ್ಡಿ ವಾರ ಕಟ್ತಂತ ಹೇಳ. ಹೌದಾ? ಹಾಸ್ಪಿಟ್ಲ ಇಂಥ ಟೈಮ್ನಾಗ ಕೊಡಕ್ಕೆ ಯಾವಾಗ ಕೊಡ್ಬೇಕಪ್ಪ ನಾನು ಅಂತೇಳಿ ಫಸ್ಟ್ ಕೊಡ್ತಾರ. ಮತ್ತೆ ನೋಡಪ್ಪ ಸಮೀರ್ ನಿನ್ ಸಲ ಕೊಡಕತ್ತೀನಿ ರೊಕ್ಕ, ನಾನು ಯಾರಿಗೆ ಕೊಡ್ತೀನಿ ಗೊತ್ತ ನಿನ್ ಸಲ ಕೊಡಕತ್ತೀನಿ ಸಂಬಂಧ ಅದಲ್ಲ. ವಾರ 500 ಕೊಡೋ ಬಡ್ಡಿ ಅಂತಾರ. ನಿನ್ಗೆ ಅನ್ಸುತ್ತಾ ವಾರ ಕೊಟ್ಟಪ್ಪ ಕೊಡ, ನೀನ್ ಹೋಗಿ 2 ಸಪ್ತ ವರ್ಷ ಬಂದ್ಬಿಡ್ತಿ 3,000 ರೂಪಾಯಿ ಬಡ್ಡಿ ಕಟ್ಟಿ ದಿನ ಕಟ್ಟಿ 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 ಸಾಯ್ಬೇಕು. ಜೀವ ಒಳ್ಳೆ ಕೇಳ ಮುಸ್ಕೊಳ ಮಗಂದು. ಆಮೇಲೆ ಕುಡಿಬೇಕು, ನಾವ್ ಕುಡಿಬೇಕು, ನಮ್ ಸಲ ಕುಡಿಬೇಕು, ಇನ್ನೊಬ್ರು ಕುಡಿಸ್ಬಾರ್ದು. ಇಲ್ಲಿಗೆ ಬಂದೇಳ ನಿಮ್ಮಂತ ಮಿಲ್ಟ್ರಿ ಕುಡಿದ್ರೆ ಅಷ್ಟೇ ಜೀವ. ಹಂಗೈತಣ್ಣ? ಮತ್ತೆ ಈ ಚಟ ಅದೇ ಮನಿ ಬಾಳೆ ಕೇಳಿದ್ರೆ 200 ರೂಪಾಯಿ ಹಾಕಿಲ್ಲ, ಕುಡಿಯಾಕ್ ಬೇಕಾದ್ರೆ 200 ರೂಪಾಯಿ ಹಿಂಗೆ ಹಾಕ್ಯಾರ ಫೋನ್ ಪೇ. ಮನಿ ಬಾಳೆ ಎದಕ್ಕೆ ಹಾಕ್ತಾರಲ್ಲ ಮಿಲ್ಟ್ರಿ ಕುಡಿದ್ರೆ? ಮನಿ ಬಾಳೆ ಅತಾಡಿ ನೀನ್ ಅವ್ರ ಮನಿ ಬಾಳೆ ಮಾಡ್ತಾನೆ? ಇಲ್ಲ ಮಾಡಲ್ಲ. ಇಲ್ಲ ಮಾಡಲ್ಲ. ಪರ್ಸೆಂಟ್ ಅದಕ್ಕೆ ಮಾಡ್ಕೋತಾರ. ನೀನ್ ತ್ರಾಸಿದ್ರೆ ಓದಿ ಗಡಿಸಿಲ್ಲ ಯಾಕೆ ರೊಕ್ಕ ಕೊಟ್ರ ತೋತಿ ನೀನು ನಿಮ್ ಸಲಿಗೆ ಬರ್ತಾನ? ಇಲ್ಲ ಬರಲ್ಲ, ಸಣ್ಣ ಬರಲ್ಲ. ನೋಡು ಕೇಳತ್ ಒಂದ್ ಮತ್ತೆ ಲೆಕ್ಟಂಗ್ಬಿಡ. ನೀನು ಹೋಯ್ತಲ್ಲ ಒಳ್ಳೆಯವ್ರು ಹುಡುಕಿದ್ರೆ, ಒಳ್ಳೆಯವ್ರು ಊರ್ ತುಂಬ ಹುಡುಕಿದ್ರೆ ಸಿಗ್ತಾರ. ಬಾಳ ಒಳ್ಳೆಯವ್ರು ಬೇಕಂದ್ರೆ ಬ್ಲಾಕ್ ಕೂಡ ಸಿಗಲ್ಲ. ನೀ ಎತ್ತಾಗಿರೋ ಐತಲ್ಲ ಬ್ಲಾಕ್ ನಾಗ ಕೊಡ್ಸಿರಪ್ಪ ಅಂದ್ರೂ ಸಿಗಲ್ಲ. ಎಲ್ಲರೂ ಮುಕ್ಕಳೋಡೆ. ಆಮೇಲೆ ಒಬ್ಬೊಬ್ರಿಗೊಂದು ಮುಖವಾಡ ನೋಡಪ್ಪ. ಅಣ್ಣ ಅಂತ ಬಂದಾಡ್ತಾನ, ತಮ್ಮ ಅಂತ ಬಂದಾಡ್ತಾನ, ಫ್ರೆಂಡ್ ಅಂತ ಬಂದಾಡ್ತಾನ. ಒಂದು ಮಾತು ಹೇಳ್ತಾನ ಕೇಳು, ಒಂದೇ ಒಂದು ಮಾತು ಹೇಳ್ತಾನ ಕೇಳಿ. ನಮ್ಮನ್ನ ಯಾರು ಬಿಡಲ್ಲ, ಅವ್ರನ್ನ ಬಿಟ್ರೆ ಜೀವನದಾಗ ಉದ್ಧಾರ ಆಗಲ್ಲ. ಅಷ್ಟೇ.